ಅದೆಲ್ಲ ನನಗೆ ಗೊತ್ತಿಲ್ಲ. ನೀನೇ ತಾನೇ ಹೇಳಿದ್ದು ಹುಡುಗ ಬರಲ್ಲ, ರೆಡಿ ಆಗು ಅಂತ. ನೀನೇ ಹೀಗೆ ಹೇಳಿದ್ರೆ ನಾನು ಏನು ಮಾಡಲಿ ಪ್ರೀತು? ಜನನಿ, ನಾನು ಹೋಗ್ತಿದ್ದೆ, ಅಷ್ಟರಲ್ಲೇ ಬ್ರೋಕರ್ ಮಾತು ಕೇಳಿ ನಿಮ್ಮ ತಂದೆನೇ ಬೇಡ ಅಂತ ಹೇಳಿದ್ದು. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ವಾಪಸ್ ಹೋಗಿರ್ತಿದ್ರು. ಆ ಹುಡುಗ ನನ್ನ ನೋಡಿ ಮದುವೆ ಆಗ್ತೀನಿ ಅಂದರೆ ನಾನು ಏನು ಮಾಡಲಿ? ಒಂದು ತಿಳ್ಕೊ ಪ್ರೀತು, ನನ್ನ ಮದುವೆ ಅಂತ ಆದರೆ ಅದು ನಿನ್ನ ಜೊತೆ ಮಾತ್ರ. ಬೇರೆ ಯಾರು ಕಟ್ಟೋ ತಾಳಿಗೆ ನಾನು ಕೊಡಲ್ಲ. ಏನಾಯ್ತು ಸ್ವಾಮಿ? ಹೀರೋಯಿನವರೇ, ಅವ್ರಿಗೆ ಫೋನೇ ಕನೆಕ್ಟ್ ಆಗ್ತಾ ಇಲ್ಲ. ನಿಮ್ಮ ಫೋನ್ ಸರಿ ಇಲ್ವೋ ಅವ್ರ ಫೋನ್ ಸರಿ ಇಲ್ವೋ ನಂಗೆ ಅರ್ಥನೇ ಆಗ್ತಿಲ್ಲ. ರಾಜೇಶ್ನು, ಫೋನ್ ಸಿಗಲ್ಲ. ಆ ಹುಡುಗ ಬರೋದನ್ನ ಡ್ಯಾಡ್ ಮಾಮ್ ತಡೆದಿರ್ತಾರೆ. ನೋ ವರೀಸ್, ಆರಾಮಾಗಿರು. ಇಬ್ರದ್ದು ಸರಿ ಇಲ್ಲ ಅನ್ಸುತ್ತೆ. ಯಾಕಪ್ಪ ಸುಮ್ಮನಿರಕ್ಕಾಗಲ್ವಾ? ಮನೆಯಲ್ಲೊಂದು ಮಂಗಳ ಕಾರ್ಯ ನಡೀತಾ ಇದೆ. ಮನೆಗೆ ದೊಡ್ಡ ಮನುಷ್ಯರು ನೀವು, ಬೆಳಗ್ಗೆಯಿಂದ ಬರೀ ಅಪಶಕನ ನುಡಿತಾ ಇದ್ದೀರಾ. ನಾನು ಕೇಳಿದ ಅವ್ರಂತಾನೆ. ಅವ್ರು ಏನೋ ಹೇಳಿಲ್ವಲ್ಲೋ, ಅದಕ್ಕೆ ನಾನು ಹೇಳಿದೆ. ಒಂದು ಕೊಂಬತ್ತು ಮಾತಾಡ್ತೀರಾ. ನನ್ಗೀಗ ಅನುಮಾನ ಬರ್ತಾ ಇದೆ, ನೀವು ಹುಟ್ಟಿದಾಗ ನಿಮ್ಮ ಬಾಯಲ್ಲಿ ಯಾರು ಬೆರಳಿಟ್ರು ಅಂತ. ಹೀರೋಯಿನವರೇ, ಅವರೇ ಬಂದರು ಅನ್ಸುತ್ತೆ. ಏನ್ರಿ ಮಲ್ಲಿಕಾರ್ಜುನರ್ ಗೆಟಪೇ ಚೇಂಜ್ ಆಗಿಬಿಟ್ಟಿದೆ. ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಕಾಣ್ತಾ ಇದ್ದೀರಾ. ಹಾಯ್ ಅಂಕಲ್, ಹೌ ಆರ್ ಯು? ಬನ್ನಿ ಒಳಗೆ ಬನ್ನಿ. ಯಜಮಾನ್ರೆ, ಹುಡುಗ ನೋಡೋದಕ್ಕೆ ಒಳ್ಳೆ ಸ್ಟೈಲಾಗಿ ಸಖತ್ತಾಗವನೆ. ಓಕೆ ಮಾಡಿದ್ರು ಮಾಡ್ಬಿಡ್ತಾರೆ. ಯಜಮಾನ್ರೆ, ಏನಿದು? ಅಖಿಲಮ್ಮವ್ರಿಗೆ ವಿಷಯ ತಿಳಿಸಿದ್ರು ಏನೂ ಪ್ರಯೋಜನನೇ ಆಗಲಿಲ್ಲ. ಪ್ರಯೋಜನ ಆಗಿದೆ ಪಾರ್ವತಿ. ತಾವು ಹೇಳಿದ್ದು ಇದೇ ಕುಟುಂಬದ ಬಗ್ಗೆನಾ? ಹೌದೌದು, ಅವರು ಇವರೇ. ಆದರೆ ಇವರು ಬೇರೆ ರೀತಿ ಬಂದಿದ್ದಾರೆ ಅಷ್ಟೇ. ಹಾಂ, ಇನ್ಮೇಲೆ ಹೀಗೇನೆ ಮನುಷ್ಯ ಅವಾಗವಾಗ ಬದಲಾಗ್ತಾ ಇರಬೇಕು. ಹುಡುಗನಿಗೆ ದೃಷ್ಟಿ ದೋಷ ಇದೆಯೇನು? ಹುಡುಗ ವ್ಯವಸಾಯನೇ ಮಾಡ್ಕೊಂಡಿರೋದಾ? ಮಾಡ್ತಿದ್ದ,
ಇನ್ನು ಮುಂದೆ ವ್ಯವಸಾಯ ಮಾಡಲ್ಲ. ಹೌದಾ ಹುಲಿಯ? ಯಾಕೆ ವ್ಯವಸಾಯ ಮಾಡಲ್ಲ? ಅವನಿಗಿಷ್ಟ ಇಲ್ಲ, ಅದಕ್ಕೋಸ್ಕರ ಮಾಡಲ್ಲ. ಬೇಸಾಯ ಮನೆ ಮಂದಿ ಎಲ್ಲ ಸಾಯ ಅಂತ ಗಾದೆನೇ ಇಲ್ವಾ? ನಾವಿಷ್ಟು ದಿವಸ ಕಷ್ಟಪಟ್ಟಿದ್ದೇ ಸಾಕು. ಇನ್ನು ಮುಂದೆ ಆದರೂ ನನ್ನ ಮಗ ಸೊಸೆ ಸಿಟಿಯಲ್ಲಿ ಹೋಗಿ ಆರಾಮಾಗಿರ್ಲಿ. ಸಿ ಅಂಕಲ್, ಐ ಆಮ್ ಅನ್ ಎಜುಕೇಟೆಡ್ ಪರ್ಸನ್. ತುಂಬ ಚೆನ್ನಾಗಿ ಓದ್ಕೊಂಡಿರೋನು. ಈ ಹಳ್ಳಿಲಿ ಕೃಷಿ ಮಾಡ್ಕೊಂಡಿದ್ರೆ ನನ್ನ ಹೊಟ್ಟೆ ಬಟ್ಟೆ ಅಂತ ನೋಡ್ಕೊಂಡಿರ್ಬೇಕಾಗತ್ತೆ ಅಷ್ಟೇ. ಆದರೆ ಅದೇ ನಾನು ಸಿಟಿಲಿ ಹೋಗಿ ಸೆಟ್ಲ್ ಆದರೆ ದೊಡ್ಡ ಕಂಪನಿನಲ್ಲಿ ಕೆಲಸ ಮಾಡಿಕೊಂಡು ಕೈ ತುಂಬ ಸಂಬಳನ ತಗೊಂಡು ವೀಕೆಂಡು ಮೋಜು ಮಸ್ತಿ ಮಾಡಿಕೊಂಡು ಬಿಂದಾಸ್ ಆಗಿರ್ಬೋದು. ಹೌದು ಇಲಿಯ. ನಿಮ್ಮ ಮಗಳನ್ನ ಮದುವೆ ಆದಮೇಲೆ ಚೆನ್ನಾಗಿ ದುಡಿದು ವಿದೇಶದಲ್ಲಿ ಸೆಟ್ಲ್ ಆಗಬೇಕು ಅಂದ್ಕೊಂಡಿದ್ದಾನೆ. ಹೌದಾ? ಒಳ್ಳೇದಪ್ಪ. ಹಾಗಾದರೆ ನಮ್ಮ ಜನನಿ ಫಾರಿನಲ್ಲಿ ಸೆಟ್ಲ್ ಆಗಿಬಿಡ್ತಾಳೆ. ಅದೇ ಕೆಲಸ ಇಲ್ಲಿ ಮಾಡಬಹುದಲ್ಲ? ಈ ದೇಶದಲ್ಲಿ ಏನಿದೆ ರೀ ಮಣ್ಣು, ಅದೇ ಫಾರಿನಿಗೆ ಹೋದ್ರೆ ಡಾಲರಲ್ಲಿ ದುಡಿಬಹುದು. ಎಷ್ಟು ಸೊಕ್ಕು ನಿನಗೆ, ಎಷ್ಟು ಸೊಕ್ಕು ನಿನಗೆ. ಕಣ ಕಣದಲ್ಲೂ ದೇಶಭಕ್ತಿ ತುಂಬಿಕೊಂಡಿರೋ, ದೇಶ ಪ್ರೇಮ ತುಂಬಿಕೊಂಡಿರೋ ಈ ರಣಕಲ್ಲು ವೀರಯ್ಯ ದೇವನ ಎದುರುಗಡೆ ಕೂತ್ಕೊಂಡು ನನ್ನ ದೇಶವನ್ನ ಅಪಮಾನ ಮಾಡ್ತಾ ಇದೆಯಾ? ಬೆಳಿಗ್ಗೆ ಹಾಸಿಗೆಯಿಂದ ಹೇಳ್ತಿದ್ದ ಹಾಗೆ ಭೂತಾಯಿ ಸ್ಪರ್ಶ ಮಾಡಿ ದಿನಚರಿ ಆರಂಭ ಮಾಡು ನನ್ನ ಮನೆಯಲ್ಲಿ ಕೂತ್ಕೊಂಡು ನನ್ನ ಮಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇದೆಯಾ? ರಾಜೇಶ್ನು ಮಾಮ್ ಏನ್ ಪ್ಲಾನ್ ಮಾಡಿದ್ರಂತ ಈಗ ಗೊತ್ತಾಯ್ತು. ಚೆನ್ನಾಗಿ ವರ್ಕೌಟ್ ಆಗ್ತಿದೆ. ಏನು ಯೋಗ್ಯತೆ ಇದೆ ನಿನಗೆ? ಏನೋ ಯೋಗ್ಯತೆ ಇದೆ ನಿನಗೆ ಈ ದೇಶದ ಬಗ್ಗೆ ಮಾತಾಡೋದಕ್ಕೆ? ಏನ್ ಕೊಟ್ಟಿದ್ಯಾ ದೇಶಕ್ಕೆ ನೀನು? ಏನ್ ಕೊಟ್ಟಿದ್ಯಾ? ಏನ್ ಪಡ್ಕೊಂಡಿದ್ಯಾ? ಗೊತ್ತಿದ್ಯಾ ನಿನಗೆ? ನೀನು ಹುಟ್ಟಿದ್ದಿಲ್ಲಿ, ಬೆಳೆದಿದ್ದಿಲ್ಲಿ, ತಿಂದಿದ್ದಿಲ್ಲಿ, ತೇಗಿದ್ದಿಲ್ಲಿ, ಓದಿದ್ದಿಲ್ಲಿ. ನೀನು ಇಷ್ಟುದ್ದ ಬೆಳೆಯೋದವರೆಗೂ ನಿನ್ನನ್ನೆಲ್ಲವನ್ನು ಕೊಟ್ಟಿದ್ದು ಈ ದೇಶ. ಕಲಿಯೋದಕ್ಕೆ ಮಾತ್ರ ಈ ದೇಶ ಬೇಕು. ಕಲ್ತಿದ್ದನ್ನು ಪ್ರಯೋಗ ಮಾಡೋದಕ್ಕೆ ಈ ದೇಶ ಬೇಡ, ಬೇರೆ ದೇಶ ಬೇಕು. ಹೋಗು, ಆದ್ರೆ ದೇಶನ ಬೈದು ಹೋಗ್ಬೇಡ. ತಿನ್ನ ಕಣ್ಣ ಸಿಗಲ್ಲ ನಿನಗೆ. ತಾಯಿನ ಬೈದ್ರೆ ನಿನ್ನ ತಾಯಿ ನಿನ್ನ ಕ್ಷಮಿಸ್ತಾಳ ಏನೋ ಗೊತ್ತಿಲ್ಲ, ಆದ್ರೆ ತಾಯಿ ನಾಡನ್ನ ಬೈದ್ರೆ ನಿನ್ನ ಕ್ಷಮಾದಾನ ಇರೋದಿಲ್ಲ. ರೂಪಾಯಿನ ಕೇವಲವಾಗಿ ಮಾತಾಡ್ತೀಯಾ? ಡಾಲರ್ ಬೇಕಾ ನಿಂಗೆ? ಡಾಲರ್ ಅವಿವೇಕಿ, ಬದುಕಕ್ಕಾಗದೆ ಇರೋರು ಮಾತಾಡೋ ಮಾತು ಕಣ ಇದು.
ನಿನಗೆ ಗೊತ್ತಾ, ₹1 ಬಿಲ್ಲೆ ಇಟ್ಕೊಂಡು ಒಂದು ಉದ್ಯಮವನ್ನು ಕಟ್ಟಿದ್ರು ಮಹಾನುಭಾವರು ಜೇಮ್ಸ್ ಶೇಟ್ಜಿ ಟಾಟಾ. ಇವತ್ತು ಅದು ಜಗತ್ವಿಖ್ಯಾತ. ನಮ್ಮ ದೇಶದಲ್ಲಿ ಅಲ್ಲ, ವಿದೇಶಗಳಲ್ಲೂ ಕೂಡ ಕೋಟ್ಯಾಂತರ ಕುಟುಂಬಗಳು ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಪತ್ನಿಯ ಮಾಂಗಲ್ಯನ ಹಣ ಇಟ್ಟು ಒಂದು ಸಂಸ್ಥೆ ಕಟ್ಟಿದ್ರು, ಇನ್ಫೋಸಿಸ್. ಇವತ್ತು ಆ ಸಂಸ್ಥೆ ವಿಶ್ವವಿಖ್ಯಾತಿ. ಎಲ್ಲ ದೇಶಗಳು ನಮ್ಮ ದೇಶ ನೋಡಿ ಗರ್ವ ಪಡೋ ಹಾಗೆ ಶ್ರೀಮಾನ್ ನಾರಾಯಣ ಮೂರ್ತಿ ಅವರು ಆ ಸಂಸ್ಥೆಯನ್ನು ಕಟ್ಟಿದ್ರು. ಇವರು ನಮ್ಮ ಕನ್ನಡಿಗರು, ಹೆಮ್ಮೆಯ ಕನ್ನಡಿಗರು, ಈ ಭಾರತಾಂಬೆಯ ಮಕ್ಕಳು. ದೀಪದ ಕೆಳಗಡೆ ಓದಿ ವಿಶ್ವವೇ ಬೆರಗಾಗುವ ಹಾಗೆ ಬದುಕು ತೋರಿಸಿದ್ರು ಸರ್ ಎಂ ವಿಶ್ವೇಶ್ವರಯ್ಯನವರು. ಗೊತ್ತಾ ಅದು? ಬದುಕಕ್ಕೆ ಯೋಗ್ಯತೆ ಇಲ್ಲದವ್ರು ಎಲ್ಲಿ ಹೋದ್ರು ಬದುಕಲ್ಲ. ಇಲ್ಲಿ ಸಲ್ಲದವನು ಎಲ್ಲಿಯೂ ಸಲ್ಲ. ಇಲ್ಲಿ ಬದುಕಿ ತೋರಿಸಿದ್ರೆ ಮಾತ್ರ ಅವನ ಜಗತ್ತಲ್ಲಿ ಸೈ ಅಂತ ಅನ್ಸ್ಕೊಳ್ಳೋದು. ದೇಶದ ಬಗ್ಗೆ ಮಾತಾಡ್ತಾ ಇದೆಯಾ? ಅದು ನನ್ನ ಹತ್ರ ಬಂದಿರೋ ಕೆಲಸ, ಶುಭ ಕಾರ್ಯ, ಅದಕ್ಕೋಸ್ಕರ ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲ ಅಂತಿದ್ರೆ ಗನ್ ತಗೊಂಡು ಶೂಟ್ ಮಾಡಿದ್ದೀನಿ, ಡೆಡ್ ಬಾಡಿ ಆಚೆ ಕಳಿಸ್ತಾ ಇದ್ದೇನೆ. ಅಖಿಲ, ಯಾಕಿಷ್ಟು ಟೆನ್ಷನಲ್ಲಿದೆಯಾ? ರಘು, ನಾವು ಮಾಡ್ತಾ ಇರೋದು ಸರಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? 100 ಸುಳ್ಳು ಹೇಳಿ ಒಂದು ಮದುವೆ ಮಾಡಿಸು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನಾವು ಒಂದು ಸುಳ್ಳು ಹೇಳಿ ನಡಿಬೇಕಾಗಿರೋ ಮದುವೆ ಮಾತುಕತೆನ ನಿಲ್ಲಿಸ್ತಾ ಇದ್ದೀವಿ. ಇದು ಸರಿನೋ ತಪ್ಪೋ ಒಂದು ಗೊತ್ತಾಗ್ತಾ ಇಲ್ಲ. ಅಖಿಲ ನೋಡು, ಮಹಾಭಾರತದಲ್ಲಿ ಶ್ರೀಕೃಷ್ಣ ಅರ್ಜುನನ ಕೈಯಿಂದ ಕರ್ಣನ್ನ ಕುತಂತ್ರದಿಂದ ಸಾಯಿಸ್ದ. ಅವತ್ತು ಶ್ರೀಕೃಷ್ಣ ನ್ಯಾಯ ನೀತಿ ಧರ್ಮ ಅಂತ ಕೂತಿದ್ದಿದ್ರೆ ಕರ್ಣನೂ ಸಾಯ್ತಿರ್ಲಿಲ್ಲ, ಯುದ್ಧನೂ ಮುಗಿತಿರ್ಲಿಲ್ಲ ಅಲ್ವಾ? ಅಖಿಲ, ಕೆಲವೊಂದ್ಸಲ ಒಳ್ಳೆ ಕೆಲಸ ಮಾಡೋದಕ್ಕೆ ಧರ್ಮನ ಮೀರಿ ಮುನ್ನುಗ್ಬೇಕಾಗತ್ತೆ. ಆಗ ಅದನ್ನ ಅಧರ್ಮ ಅಂತ ಹೇಳಕ್ಕಾಗಲ್ಲ ಅಖಿಲ. ದಯವಿಟ್ಟು ಕ್ಷಮಿಸಿ, ಏನೋ ಗೊತ್ತಿಲ್ದರೆ ಈ ರೀತಿ ನಡ್ಕೊಂಡ್ಬಿಟ್ವಿ. ಸಮಜಾಯಿಷಿ ಕೊಟ್ಟು ಸಮರ್ಥನೆ ಮಾಡ್ಕೊಳಕ್ ಹೋಗ್ಬೇಡಿ. ಬಸವಲಿಂಗಯ್ಯ, ಹೋಗ ಕೇಳಿ ಇವ್ರನ್ನ. ನೀವೇ ಕರ್ಕೊಂಡು ಆಚೆ ಹೋಗ್ತಿರೋ ಅಥವಾ ನಾನು ಕತ್ತಿಡ್ದು ಆಚೆ ನುಗ್ಲು? ನನ್ನ ಮಗ ಹೇಳ್ತಿರೋ ಕೇಳಿಸ್ತಾನೆ, ಕಳಿಸೋ ಅವ್ರನ್ನ. ಹಾಂ, ಏನು ಮಾಡೋಕ್ಕಾಗಲ್ಲ, ಬೇಜಾರಾಗ್ಬೇಡಪ್ಪ. ಋಣನೂ ಬಂದ ಇರಲಿಲ್ಲ ಅಲ್ವಮ್ಮ ಜಾನಕಿ? ನೀನು ಬೇಜಾರು ಮಾಡ್ಕೋಬೇಡಮ್ಮ. ದೊಡ್ಡವರು ಹೇಳಿಲ್ವಾ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಅಂದಾಗೆ ಪುಟಾಣಿ ಸ್ಕೂಲಿಂದ ಬರೋ ಟೈಮ್ ಆಯ್ತಲ್ಲ. ಹ್ಞೂ ಅಜಯ್ಯ. ಹೋಗಮ್ಮ, ಕರ್ಕೊಂಡು ಬಾ, ಹೋಗು ಹೋಗು. ಅಲ್ಲಿಗೆ ಕೆಲಸ ಮುಗೀತು. ದಯವಿಟ್ಟು ಕ್ಷಮಿಸ್ಬಿಡಿ ವೀರಯ್ಯನವರೇ. ನಿನ್ನೆವರೆಗೂ ನಾನು ನೋಡಿದಾಗೆ ಅವ್ರು ಬಡವರೇ, ಆದರೆ ರಾತ್ರೋರಾತ್ರಿ ಹೇಗೆ ಶ್ರೀಮಂತರಾದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಈ ಮಧ್ಯದಲ್ಲಿ ಏನು ನಡೆದಿದೆ ಅಂತ ಎಲ್ಲ ದೇವರಿಗೆ ಗೊತ್ತು. ನಾನೇನು ಬರ್ತೀನಿ ವೀರಯ್ಯನವರೇ. ನಿನ್ನೆವರೆಗೂ ನಾನು ನೋಡಿದಾಗೆ ಅವ್ರು ಬಡವರೇ, ರಾತ್ರೋರಾತ್ರಿ ಹೇಗೆ ಶ್ರೀಮಂತರಾದ್ರು ಅನ್ನೋದು
ನನಗೆ ಗೊತ್ತಿಲ್ಲ. ಜನನಿ ಅವರೇ, ಹುಡ್ಗನ್ ನೋಡೋದಕ್ಕೆ ಬುದ್ಧಿಯವ್ರು ನಿಮ್ಮನ್ನು ಕರೀತಾ ಇದ್ದಾರೆ. ಇಲ್ಲ, ನಾನು ಬರಲ್ಲ, ನಾನು ಎಲ್ಲೂ ಬರಲ್ಲ. ನಾವು ಹಾಗೆ ಹೇಳೋಕ್ಕಾಗತ್ತಾ? ಬನ್ನಿ ಹೋಗೋಣ. ಇಲ್ಲ, ಯಾರೇನೇ ಮಾಡಿದ್ರು ನಾನಂತೂ ಬರಲ್ಲ. ಏನಾಯ್ತು? ಯಾಕೆಲ್ರು ಹೀಗೆ ನಗ್ತಾ ಇದ್ದೀರಾ? ಓಯ್, ಭಯ ಪಡ್ಕೊಂಬಿಟ್ಟಿಯಾ? ಹೆದರ್ಕೋಬೇಡ. ನಿನ್ನ ನೋಡಕ್ ಬಂದಿದ್ದ ಹುಡುಗ ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗ್ಬಿಟ್ಟ. ಪ್ರೀತು, ನೀನ್ ನಿಜ ಹೇಳ್ತಿದ್ಯಾ? ನಿಜವಾಗ್ಲು ನಿಮ್ಮ ತಂದೆನೇ ಈ ಸಂಬಂಧ ಬೇಡ ಅಂತ ಅವ್ರು ವಾಪಸ್ ಕಳ್ಸಿದ್ರು. ಅಲ್ಲ, ಇದೆಲ್ಲ ಹೇಗಾಯ್ತು? ನಿಮ್ ಯಾರನ್ನು ಹೊರಗೆ ಹೋಗೋದಕ್ಕೆ ಬಿಡ್ಲಿಲ್ಲ. ಇದೆಲ್ಲ ಹೇಗ್ ಮಾಡಿದ್ರಿ? ಇದಕ್ಕೆಲ್ಲ ಕಾರಣ ನಿಮ್ಮ ಅತ್ತೆ ಅಖಿಲ ಅಮ್ಮ. ಆದಿತ್ಯ, ಅಂತೂ ಅಖಿಲ ಮಾಡಿದ ತಂತ್ರ ಫಲಿಸ್ತು. ಬೇಗ ಅವಳಿಗೆ ಫೋನ್ ಮಾಡಿ ಈ ವಿಷಯನ ತಿಳಿಸು. ಸರಿ ತಾತ. ಹಲೋ ಮಾ. ಅದಿ, ಏನಾಯ್ತಪ್ಪ? ಥ್ಯಾಂಕ್ಸ್ ಮಾಮ್, ಥ್ಯಾಂಕ್ ಯು ಸೋ ಮಚ್. ಪ್ರೀತು, ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನಗಲ್ಲ, ನಿಮ್ಮ ಅಪ್ಪಂಗೆ. ಈ ಪ್ಲಾನ್ ಎಲ್ಲ, ಈ ಐಡಿಯಾ ಎಲ್ಲ ಅವರದ್ದೇ. ಹೌದಾ ಡ್ಯಾಡ್? ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಎನಿಥಿಂಗ್ ಫಾರ್ ಯು ಮಗನೇ. ಡ್ಯಾಡ್, ಹೌದು, ಅಂಥದ್ದು ಏನು ಮಾಡಿದ್ರಿ? ಏನು ಹೆಣ್ಮಕ್ಳು ಏನೋ ಆ ತವ್ರ ಮನೆ ಮೇಲೆ ಏನು ಗೀಳು. ಅಲ್ಲ, ಗೌರಿ ಹಬ್ಬಕ್ಕೂ ಯುಗಾದಿಗೂ ಹೋಗೋದು ನೋಡಿದ್ದೀವಿ, ಶಿವರಾತ್ರಿಗೂ ಹೋಗ್ಬೇಕಾ? ಅಲ್ಲ, ಮಗನಿಗೆ ಹೆಣ್ಣು ನೋಡಕ್ಕೆ ಹೋಗ್ತೀವಿ ಅನ್ನೋದು ಗೊತ್ತಿದ್ದು ಹೋಗಿದ್ದಾಳೆ. ಕೇಳು, ಅದು ಎಲ್ಲಿದ್ದಾಳೆ ಕೇಳು ಬೇಗ. ಊರ್ ಮಂದಿ ದೇವಸ್ಥಾನದ ಹತ್ರ ಇದ್ದೀವಿ, ಹೆಣ್ಣವ್ರು ಕಾಯ್ತಾ ಇದ್ದಾರೆ, ಬೇಗ ಹೋಗ್ಬೇಕು ಬಾ ಅಂತ ಹೇಳು. ಅಯ್ಯ, ರಘು, ನನಗೆ ಯಾಕೋ ತುಂಬ ಟೆನ್ಷನ್ ಆಗ್ತಿದೆ. ಅಖಿಲ, ನೀನೇನು ಯೋಚನೆ ಮಾಡಬೇಡ, ಎಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ. ನೀನು ಇಲ್ಲೇ ಇರು, ಬರ್ತೀನಿ ಈಗ. ಅಮ್ಮ, ಅಮ್ಮ ಎಲ್ಲಿದೆಯಮ್ಮ? ಸರಿಮ್ಮ, ಆಯಿತು. ಅಪ್ಪ, ಈಗಷ್ಟೇ ಬಸ್ ಹಿಡಿದಿದ್ದಾರಂತೆ, ಇನ್ನೊಂದು 5 ನಿಮಿಷ ಬಂದುಬಿಡ್ತಾರೆ. ಯಾವಾಗಲೂ ಇದೆ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ತಾವ್ಯಾರು ಅಂತ ಗೊತ್ತಾಗಲಿಲ್ಲ. ಅಯ್ಯೋ, ನನ್ನ ಕತೆ ಬಿಡಿ, ಮೊದಲು ನಿಮ್ಮ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೇನಿದೆ? ಅಲ್ಲ, ನೀವ್ಯಾರು, ಏನು ವಿಷಯ ಅಂತ ಹೇಳಿ. ನೀವು ಹೋಗ್ತಿರೋದು ವೀರಣ್ಣನ ಮನೆ ಸಂಬಂಧ ಬೆಳೆಸೋಕ್ಕೆ ಅಲ್ವಾ? ಹೌದು. ಕ್ಷಮಿಸಿ, ಈ ಮದುವೆ ಮಾತುಕತೆ ನಡೆಯಲ್ಲ, ಮುರಿದು ಬೀಳುತ್ತೆ. ನೋಡಿ, ನೀವು ಈ ರೀತಿ ಮದುವೆ ಮಾತುಕತೆ ಮಾಡಕ್ಕೆ ಹೋದರೆ ಖಂಡಿತ ವೀರಣ್ಣನ ಮಗಳು ನಿಮ್ಮ ಮಗನ ಒಪ್ಪಲ್ಲ. ಮತ್ತೆ ಇನ್ಯಾವ ರೀತಿ ಹೋಗ್ಬೇಕು? ಶ್ರೀಮಂತರ ಥರ.